ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕಮ್ಮೆ ನಾನ್ ನೆಮ್ಮದಿಯಾಗಿರೋದು ನಿನಗೆ ಇಷ್ಟ ಇಲ್ವಾ? ಹೆಂಡತಿ ಪಕ್ಕದಲ್ಲಿದ್ರೆ ಸ್ವರ್ಗಕ್ಕೆ ಕಿಚ್ ಹಚ್ಚು ಅಂತಾರೆ. ನೀವ್ ನೋಡಿದ್ರೆ ಇರುವೆ ಬಿಟ್ಕೊಂಡವ್ರ ತರ ಆಡ್ತಿರಲ್ರಿ. ಹೆಂಡತಿ ಅದೋಳು ಗಂಡನಿಗೆ ಕೊಡೋ ಮರ್ಯಾದೆ ಕೊಟ್ರೆ ಸ್ವರ್ಗಕ್ಕೆ ಕಿಚ್ಚ ಹಚ್ಚಬಹುದು. ಹೋಗ್ಲಿ ಬಿಡ್ರಿ, ಒಂದ್ ಪ್ಲಾನ್ ಹಾಳಾದ್ರೆ ಏನಾಯ್ತಂತೆ, ಇನ್ನೊಂದ್ ಪ್ಲಾನ್ ಮಾಡಿದ್ರೆ ಆಯ್ತು. ಇಷ್ಟಕ್ಕೂ ಈ ಪ್ಲಾನ್ ಹಾಳಾಗಕ್ಕೆ ನೀವೇ ಕಾರಣ. ಮಾಡೋದೆಲ್ಲ ಮಾಡ್ಬಿಟ್ಟು ನಾನೇ ಕಾರಣ ಅಂತ ಹೇಳ್ತೀಯಾ? ನಾನೇನಾದ್ರೂ ಆಸ್ತಿ ಪತ್ರಕ್ಕೆ ಆಸೆ ಪಡೋ ಅಂತ ಹೇಳದ್ನಾ? ಹೌದು ರೀ, ನಮ್ಮ ಹತ್ರ ಸ್ವಂತ ಮನೆ ಇದ್ದು ಕೈ ತುಂಬಾ ದುಡ್ಡಿದ್ರೆ ನಾನ್ ಯಾಕ್ರಿ ಆಸೆ ಪಡ್ತಿದ್ದೆ? ಅಲ್ಲಮ್ಮಿ, ನಾವ್ ಅನ್ಕೊಂಡಿದ್ದು ನಮಗ್ ಬೇಕಾದಾಗ ಸಿಗೋದೇ ಆಗಿದ್ರೆ ನಾವು ಮನುಷ್ಯರಾಗಿರ್ತಿರ್ಲಿಲ್ಲ, ದೇವ್ರಾಗ್ಬಿಡ್ತಿದ್ವಿ. ಕಾಲ ಕಾಲಕ್ಕೆ ಏನ್ ಸಿಗ್ಬೇಕು ಅದನ್ನ ದೇವ್ರು ಕೊಡ್ತಾ ಇರ್ತಾನೆ. ಹೌದೌದು, ಕಾಲ ಬರುತ್ತೆ, ಕಾಲ ಬಂದಾಗ ದೇವ್ರು ಕೊಡ್ತಾನೆ ಅಂತ ನಾವ್ ಸುಮ್ನೆ ಕೂತ್ರೆ ನಾವ್ ಕಾಲ ಆಗ್ಬಿಡ್ತೀವಿ ಅಷ್ಟೇ. ರೀ, ನನ್ ಹತ್ರ ಒಂದು ಐಡಿಯಾ ಇದೆ. ಹಾಗ್ ಮಾಡಿದ್ರೆ ನಾವ್ ಒಂದೇ ವರ್ಷದಲ್ಲಿ ಸ್ವಂತ ಮನೆ ಗೃಹ ಪ್ರವೇಶ ಮಾಡ್ಬಿಡ್ಬೋದು. ಹೌದಮ್ಮಿ, ಏನದು? ಮೊದ್ಲು ನೀವು ಬ್ರೋಕರ್ ಕೆಲ್ಸನ ಬಿಟ್ಬಿಡಿ, ಕೈ ತುಂಬಾ ದುಡ್ಡು ಬರೋ ಅಂತ ಕೆಲ್ಸನ ಮಾಡಿ. ಅಮ್ಮಿ, ಕೈ ತುಂಬಾ ದುಡ್ಡು ಎನ್ಸೋ ಕೆಲ್ಸ ಅಂದ್ರೆ ಒಂದು ಯಾರ್ದಾರು ತಲೆ ಹೊಡಿಬೇಕು, ಇಲ್ಲ ಬ್ಯಾಂಕಲ್ಲಿ ಕೆಲ್ಸಕ್ಕೆ ಸೇರ್ಕೋಬೇಕು. ಈ ವಯಸ್ಸಲ್ಲಿ ನಂಗೆ ಬ್ಯಾಂಕಲ್ಲಿ ಕೆಲಸ ಸಿಗಲ್ಲ, ಬೇರೆಯವ್ರ ತಲೆ ಹೊಡಿಯಕ್ಕಂತೂ ನನಗ್ ಬರಲ್ಲ. ನಾನು ಏನೇ ಹೇಳಿದ್ರು ಮೊದ್ಲು ಅದಕ್ಕೆ ವಿರೋಧ ಮಾಡ್ಬಿಡ್ತೀರಾ ಅಲ್ವಾ? ನೋಡ್ರಿ, ಕೈ ತುಂಬಾ ದುಡ್ಡು ಸಂಪಾದನೆ ಮಾಡೋ ಅಂತ ಕೆಲ್ಸ ಬೇಕಾದಷ್ಟಿದೆ. ಅದ್ರಲ್ಲಿ ತರಕಾರಿ ಅಂಗಡಿ ಇಟ್ಬಿಡೋಣ. ಒಂದೊಂದ್ ಬೀದಿಯಲ್ಲಿ 5 ತರಕಾರಿ ಅಂಗಡಿ ಇರತ್ತೆ. ಎಲ್ಲಾ ಅಂಗಡಿನೂ ಫುಲ್ ರಶ್ ಇರತ್ತೆ. ಜನ ಅದೇನ್ ತರಕಾರಿ ತಗೋತಾರೋ, ಅದೇನ್ ತರಕಾರಿ ತಿಂತಾರೋ ಗೊತ್ತಿಲ್ಲ ನೋಡ್ರಿ. ತಿನ್ಲಿ ಅಮ್ಮಿ, ಈಗ ತರಕಾರಿ ತಿಂದ್ರೇನೆ ಬೆಳೆಯೋ ರೈತನಿಗೆ ಸಂಪಾದನೆ ಆಗೋದು. ರೈತರು ಸಂಪನ್ನರಾಗಿದ್ರೆ ದೇಶ ಸಂಪನ್ನವಾಗಿರುತ್ತೆ. ರೈತ ನೆಮ್ಮದಿಯಿಂದ ಇಲ್ಲ ಅಂದ್ರೆ ನಾವು ಬಾಯಿಗೆ ಮಣ್ಣು ಹಾಕೋಬೇಕಾಗತ್ತೆ. ಅದಕ್ಕೆ ನಾನು ಹೇಳ್ತಿರೋದು, ನಾವು ತರಕಾರಿ ಅಂಗಡಿನ ಇಟ್ಬಿಡೋಣ, ನೀವು ವ್ಯಾಪಾರ ಮಾಡಿ, ಕೈ ತುಂಬಾ ದುಡ್ಡು ಬರುತ್ತೆ. ನಾನು ಅದನ್ನೆಲ್ಲ ಜೋಪಾನವಾಗಿ ಎತ್ತಿಡ್ತೀನಿ ಮನೆ ಕಟ್ಟಕ್ಕೆ. ಅಮ್ಮಿ ಪುಲ್ರೈಸು, ತರಕಾರಿ ಮಾರಿ ಅಷ್ಟೊಂದು ದುಡ್ಡು ಮಾಡೋದೇ ಆಗಿದ್ರೆ ಪ್ರಪಂಚದಲ್ಲಿ ಇರೋರೆಲ್ರು ತರಕಾರಿ ವ್ಯಾಪಾರನೇ ಮಾಡ್ತಿದ್ರು. ನೋಡು, ನಮ್ಗೆ ಯಾವ ವ್ಯಾಪಾರ ಸೂಟ್ ಆಗುತ್ತೋ ಅದನ್ನ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೇಕು. ಬೇರೆದಕ್ಕೆಲ್ಲ ಕೈ ಹಾಕೋಕ್ ಹೋದ್ರೆ ಕೈ ಸುಟ್ಕೋಬೇಕಾಗತ್ತೆ. ಸಾಕೋ, ತರಕಾರಿ ಮಾರೋದೇನ್ ಬ್ರಹ್ಮವಿದ್ಯೇನಾ? ಮಾರ್ಕೆಟ್ ಇಂದ ಲೋಡ್ ತರ್ಸೋದು, ಫುಟ್ ಪಾತ್ ಅಲ್ಲಿ ಇಳ್ಸೋದು, ಬೀದಿಯಲ್ಲಿ ನಿಂತ್ಕೊಂಡ್ ಮಾರೋದು, ಬಾಡ್ಗೆನು ಕೊಟ್ಟಂಗಿರಲ್ಲ. ಬೀಟ್ ಬಂದವ್ರಿಗೆ 10-20 ಕೊಟ್ರೆ ಆಯ್ತು, ಅಷ್ಟೇ ತಾನೇ? ಅಷ್ಟೇ ತಾನೇ. ಒಂದ್ ಕೆಲ್ಸ ಮಾಡು, ನೀನ್ ತರಕಾರಿ ವ್ಯಾಪಾರ ಮಾಡು, ನಾನ್ ಲೋಡ್ ಗಟ್ಲೆ ತಂದಿಳಿಸ್ತೀನಿ. ನಾನು ಭುವನೇಶ್ವರಿ ಮಹಿಳಾ ಸಂಘದ ಮುಂದಿನ ಅಧ್ಯಕ್ಷಿಣಿ ಆಗ್ಬೇಕಾಗಿರೋ ಅನ್ಪೂರ್ಣ ರೋಡಲ್ಲಿ ನಿಂತ್ಕೊಂಡು ತರಕಾರಿ ಮಾರೋದೇನ್ರಿ? ನನ್ ಬಗ್ಗೆ ನೀವೇನ್ರಿ ಅನ್ಕೊಂಡಿದ್ದೀರಾ? ನೋಡ್ರಿ, ಒಂದ್ ವೇಳೆ ನಾನ್ ಇದಕ್ಕೆ ಒಪ್ಕೊಂಡ್ರು ನನ್ ಫ್ಯಾನ್ಸ್ ಇದಕ್ಕೆ ಒಪ್ಕೊಳ್ಳಲ್ಲ, ಗೊತ್ತಾ? ಮತ್ತೆ ನಾನ್ ತರಕಾರಿ ವ್ಯಾಪಾರ ಮಾಡ್ಬೇಕಾ? ನಾನ್ ಯಾರು? ಮುಂದೊಂದಿನ ಬ್ರೋಕರ್ ಸಂಘದ ಅಧ್ಯಕ್ಷ ಆಗೋನು. ನಾನು ವ್ಯಾಪಾರ ಮಾಡಲ್ಲ, ನೀನೇ ಮಾಡ್ಕೋ.